ತನ್ವೀರ್ ಸೇಠ್ ಸಾಹೇಬ್ರಿಗೆ ಮೈಸೂರು ಹುಲಿ ಅಂತ ಹೇಳ್ತಾಯಿದ್ದೆ. ಅಂಥ ಒಂದು ಮಗ ಅವರು 6 ಸತಿ ಅಜೀಜ್ ಸೇಠ್ ಮಗ 6 ಸತಿ ಗೆದ್ದವನು ಸತತವಾಗಿ. ಇಡೀ ಡಿಸ್ಟಿಕ್ಗೆ ಒಬ್ಬನೇ ಇರೋದು. ಈಗ 3.5 ವರ್ಷ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇದ್ದರು. ಮೈಸೂರಲ್ಲಿ ಏನು ಚಟುವಟಿಕೆ ನಡೀತದೆ, ಕೆಲಸ ಆಗ್ತಾಯಿದೆ ಏನು ಅಂತ ನಾವು ಸುಮ್ಮನೆ ಎಲ್ಲರೂ ಇದ್ದರು ಸಹ. ಈಗ ಸಿದ್ದರಾಮಯ್ಯ ಹಿಡಿದ ಮೇಲೆ ಈಗ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿಂಹ ಇದ್ದಂಗೆ. DK ಶಿವಕುಮಾರ್ ಇವ್ರಿಗೆ DK ಶಿವಕುಮಾರ್ದು ಆಪ್ತ ಇವರು ಯಾರು ಮಾನ್ಯ ತನ್ವೀರ್ ಸೇಠ್ ಅವರು. DK ಶಿವಕುಮಾರ್ ಇವ್ರಿಗೆ ಒಳ್ಳೆ ಹುದ್ದೆ ಕೊಡ್ತಾರೆ. ಆದರೂ ಇನ್ನೂ ಕೊಟ್ಟಿಲ್ವಲ್ಲ ಅಂತ ನಮಗೆ ಒಂದು ಸ್ವಲ್ಪ ಬೇಜಾರಾಗಿ ನಾವು ಇದು ಮೌನ ಧರಣಿ ಮಾಡ್ತಾರೆ. ನಮ್ಮ ಶ್ರೀ ತನ್ವೀರ್ ಸೇಠ್ ಸಾಬ್ಗೆ ಆಗಿರೋಂಥ ಅನ್ಯಾಯ ಮೂಲಕ ನೋಡಿ ಭಾಳ ಬೇಜಾರಾಯ್ತೈತೆ. ಬೇಜಾರೇನು ಭಾಳ ಬೇಜಾರಾಗಿದ್ದೀವಿ. ಮುಂದಕ್ಕೆ ನಮ್ಮ ರಾಜಕೀಯ ಭವಿಷ್ಯಗಳು ಹೆಂಗೆ, ಯಾಕಂದರೆ ನಮಗೂ ಆಸೆಗಳಿದೆ ನೋಡಿ. ಯಾರೋ ಏನೋ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಏನೋ ಒಂದು ಉತ್ತಮ ಸ್ಥಾನನೋ ಏನೋ ಒಂದು ಸಿಗ್ತದೆ ನಮಗೆ, ನಾವು ಕಷ್ಟಪಟ್ಟಿರೋದ್ಕಿಂತ ಏನೋ ಒಂದು ದಾರಿ ಆಯ್ತದೆ ಅನ್ನೋದು ಎಲ್ಲರಿಗೂ ಆಸೆ ಇರ್ತದೆ. ಅದರಲ್ಲಿ ನಮಗೆ ಏನೋ ಒಂದು ಮನಸ್ಸಿಗೆ ನೋವು. ಏನು ಮೈನಾರಿಟಿ ಬರೀ ದುಡಿಯೋಗಿರೋದ, ಮೈನಾರಿಟಿ ಲೀಡ್ರು, ಮೈನಾರಿಟಿ ಅಂದರೆ ಏನು ಅಷ್ಟೊಂದು ಕೀಳ್ಮಟ್ಟಕ್ಕೆ ನಾವು ಇದೀವ. ನಾವು 17-18% ಕರ್ನಾಟಕದಲ್ಲಿ ಮೈನಾರಿಟಿ ಇದ್ದು ನಾವೆಲ್ಲೋ ನಮ್ಮ ನ್ಯಾಯ ಕೊಡಿಸ್ಕೋಕ್ಕಾಗ್ತಾಯಿಲ್ಲ, ನಾವು ಒಂದು ಶಕ್ತಿ ಬೆಳೆಸ್ಕೋಕ್ಕಾಗ್ತಾಯಿಲ್ಲ ಅಂದರೆ ಏನು ಕಾರಣ ಅನ್ನೋದು ನಮಗೆ ಭಾಳ ಆಶ್ಚರ್ಯ ಇದೆ. ಭಾಳ ಕನ್ಫ್ಯೂಸ್ ಆಗಿದ್ದೀವಿ ನಾವು. ಏನು ಆಯ್ತಾಯ್ತೆ ನಮ್ಮ ಮೇಲೆ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ. ತನ್ವೀರ್ ಸೇಠ್ರವ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕಿತ್ತು. ಹೈಕಮಾಂಡ್ ಅವರು ಯಾವುದೇ ರೀತಿಯಾದ ಮೈಸೂರು ಪ್ರಾಂತಕ್ಕೆ ಪ್ರಾತಿನಿಧ್ಯ ಕೊಡದೆ 6 ಬಾರಿ ಗೆದ್ದಿದ್ರು ಕೂಡ ಇವ್ರನ್ನ ತುಂಬ ನಿರ್ಲಕ್ಷ್ಯದಿಂದ ನೋಡಿದ್ದಾರೆ. ಹಾಗಾಗಿ ನಾವು KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸ್ಬಿಟ್ಟು ಬಂದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಒಂದು ರಿಯಾಕ್ಷನ್ನು ಸಿಕ್ಕಿಲ್ಲ. ಈಗಾಗಲೇ ಏನು ಸಚಿವಾಕಾಂಕ್ಷಿಗಳಿದ್ದರು ಕರ್ನಾಟಕ ರಾಜ್ಯದಲ್ಲಿ MLAಗಳು, ಅವ್ರ ಮನೆಗಳಿಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ರವರು ಮತ್ತು ಸುರ್ಜೇವಾಲಾರವರು ಅವ್ರ ಮನೆಗಳಿಗೆ ಭೇಟಿ ನೀಡಿ ಅಟ್ಲೀಸ್ಟ್ ಅವ್ರಿಗೆ ಸಾಂತ್ವನ ಹೇಳೋಂಥ ಕೆಲಸನಾದರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸೌಜನ್ಯಕ್ಕಾದರೂ ಕೂಡ ನಮ್ಮ ತನ್ವೀರ್ ಸೇಠ್ರವ್ರಿಗೆ ಅವರು ಬಂದು ಯಾವುದೇ ರೀತಿಯಾದಂಥ ಭೇಟಿಯನ್ನು ಮಾಡಿಲ್ಲ. ಹಾಗಾಗಿ ಅಭಿಮಾನಿಗಳಿಗೆ, ನಮಗೆ ಕಾರ್ಯಕರ್ತರುಗಳಿಗೆ ತುಂಬ ಮನಸ್ಸಿಗೆ ನೋವಾಗಿ ಅವರಿಗೆ ಯಾವುದಾದ್ರೂ ಒಂದು ಸ್ಥಾನಮಾನ ಸಿಗುವವರೆಗೂ ನಾವು ಈ ವಿಚಾರವನ್ನು ಕೈ ಬಿಡಬಾರ್ದು ಅಂತೇಳಿ ಎಲ್ಲ ಕುಳಿತುಕೊಂಡು ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2ನೇ ಹಂತದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆದ ಸಂದರ್ಭದಲ್ಲಿ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ನ 6 ಬಾರಿ ಶಾಸಕರಾಗಿ ಹಿರಿತನ ಆಧಾರದ ಮೇಲೆ ದಲಿತರ ಮತ ಹಾಗೂ ಅಲ್ಪಸಂಖ್ಯಾತರ ಮತದಿಂದ 6 ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ತಪ್ಪಿದ ನಂತರ ನರಸಿಂಹರಾಜ ಕ್ಷೇತ್ರದಲ್ಲಿ ಆ ದಿನ ಉಗ್ರವಾದ ಪ್ರತಿಭಟನೆ ಆಯಿತು. ಒಬ್ಬ ಕಾರ್ಯಕರ್ತ ವಿಷನೂ ಕುಡ್ದ. ಅದಾದಮೇಲೆ ಇಡೀ ಕ್ಷೇತ್ರದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಯಿತು ತನ್ವೀರ್ ಸೇಠ್ ಹಿರಿತನದ ಆಧಾರದ ಮೇಲೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೋರಾಟ ಭಾಳ ಅತಿರೇಕಕ್ಕೆ ಹೋದ್ರೂ ಮಾನ್ಯ ತನ್ವೀರ್ ಸೇಠ್ ಅವ್ರಿಗೆ ಯಾರೇ ಹೈಕಮಾಂಡ್ ಆಗಲಿ, ಸುರ್ಜೇವಾಲಾ ಅವರಾಗಲಿ, ಮಾನ್ಯ BK ಹರಿಪ್ರಸಾದ್ ಆಗಲಿ, DK ಶಿವಕುಮಾರ್ ಅವರಾಗಲಿ ಯಾರು ಸಹ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮುಂದಿನ ನಡೆ ಬಗ್ಗೆ ಯಾರು ಸಾಂತ್ವನ ಹೇಳೋದಲ್ಲ, ಪಕ್ಷದ ತೀರ್ಮಾನದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀವಂತ ಬಂದು ಮಾತಾಡಲಿಲ್ಲ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ತನ್ವೀರ್ ಸೇಠ್ ಅವ್ರನ್ನ ಮೂಲೆ ಗುಂಪು ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ನಿನ್ನೆ ಮಾಧ್ಯಮದಲ್ಲಿ ಗೊತ್ತಾಯಿತು 3-4 ಜನ ಸಚಿವನ ರಾಜೀನಾಮೆ ಕೊಡಿಸಿ ಕೃಷ್ಣಪ್ಪವ್ರಿಗೆ ಕೊಡಬೇಕು, ಬೇರೆ ಇನ್ಯಾರಿಗೂ ಒಬ್ಬ ಗಾಯತ್ರಿ ಶಾಂತಗೌಡರು ಕೊಡಬೇಕು. ಆದರೆ ಗಾಯತ್ರಿ ಶಾಂತಗೌಡರು ಗೆದ್ದರೆ ಮೊದಲನೇ ಬಾರಿ MLC ಆಗಿದ್ದಾರೆ. ಅವ್ರಿಗಿಂತ ನಮ್ಮ ಸಾಹೇಬರು ಕಡೆ ಆಗ್ಬಿಟ್ರೆ ತನ್ವೀರ್ ಸೇಠ್ ಅವರು 6 ಬಾರಿ ಗೆದ್ದು ಒಂದು ಸಲ ಸೋತಿಲ್ಲ ತನ್ವೀರ್ ಸೇಠ್ ಅವರು. ಅಂಥ ಹಿರಿತನದವ್ರಿಗೆ ಬೆಲೆ ಇಲ್ಲ ಅಂದರೆ ಲೆಕ್ಕ ಹಾಕಲಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ವೀರ್ ಸೇಠ್ ಅವ್ರನ್ನ ಹಾಗೂ ಹಿಂದುಳಿದ ಸಮಾಜವನ್ನು ನಡೆಸ್ಕೊತಾ ಇದೆ ಅನ್ನೋದನ್ನು
ಮಾಧ್ಯಮದ ಮುಖಾಂತರ ತಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಾವು ಕಳೆದ 3 ದಿನಗಳಿಂದ ಎನ್ಆರ್ ಕ್ಷೇತ್ರದಲ್ಲಿ ಮೌನ ಪ್ರತಿಭಟನೆಯನ್ನು ಮೈಸೂರಿನ FT ಸರ್ಕಲ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೂ ಯಾರೂ ಸಹ ಒಬ್ಬ ಹಿರಿಯರು ಬಂದು ಮಾತಾಡ್ಸೋಕ್ಕೂ ಬಂದಿಲ್ಲ. ನಮ್ಮ ಕಾರ್ಯಕರ್ತರು ಮುಂದೆ ಈ ಕ್ಷೇತ್ರದಲ್ಲಿ ರೋಚ್ಛೇದಳದಂತೂ ನಿಜ. ಇದು ಮೌನ ಪ್ರತಿಭಟನೆ. ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಎನ್ಆರ್ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಅಂತ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಇದು ತನ್ವೀರ್ ಸೇಠ್ ಅವರ ಒಬ್ಬರು ತೀರ್ಮಾನ, ಇಡೀ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಜನ ರೊಚ್ಚಿಗೆದ್ದಿದ್ದಾರೆ. ಮುಂದೆ ಏನಾರ ಮೈಸೂರಲ್ಲಿ ಅನಾಹುತ ಆದರೆ ಅದು ಕಾಂಗ್ರೆಸ್ ಪಕ್ಷ ನೇರ ಹೊಣೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ತನ್ವೀರ್ ಸೇಠ್ ಅವ್ರನ್ನ ಭೇಟಿ ಮಾಡಿ, ನೀವು ಹೆಂಗೆ ಬೇರೆಯವ್ರ ಮನೆಗೆ ಹೋಗಿ ಮಾತಾಡ್ತಾ ಇದ್ರಿ ಮಧ್ಯರಾತ್ರಿವರೆಗೂ, ನಮ್ಮ ಸಾಹೇಬ್ರ ಮನೆಗೂ ಬಂದು ಮಾತಾಡಿ ಅವರಿಗೆ ಪಕ್ಷದಲ್ಲಿ ಹಾಗೂ ಮಂತ್ರಿ ಮಂಡಲ ಒಳ್ಳೆಯ ಸ್ಥಾನ ಕೊಡಬೇಕು. ಇಲ್ಲ ಯಾರನ್ನ ರಾಜೀನಾಮೆ ಕೊಡ್ತೀರಿ ಆ ಥರ ಇವ್ರಿಗೂ ರಾಜೀನಾಮೆ ಕೊಡಿಸಿ ಮಂತ್ರಿ ಸ್ಥಾನ ಕೊಡಬೇಕು.